ಗಣರಾಜ್ಯೋತ್ಸವ ಧ್ವಜಾರೋಹಣ ವೇಳೆ ಗೈರಾದ ಪ್ರಾಂಶುಪಾಲ ಸಂತೋಷ್ ಕುಮಾರ್ ಕಟ್ಕೆ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಜೈ ಕನ್ನಡಿಗರ ಸೇನೆ ಅಧ್ಯಕ್ಷ ದತ್ತು ಬಾಸ್ಕಿ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕಳೆದ 75ನೇ ಗಣರಾಜ್ಯೋತ್ಸವ ಧ್ವಜಾರೋಹಣ ವೇಳೆ ಗೈರಾದ ಚಿಂಚೋಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಸಂತೋಷ್ ಕುಮಾರ್ ಕಟ್ಕೆ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿದ್ದಾರೆ. ಜಂಟಿ ನಿರ್ದೇಶಕರು ಮನವಿ ಸಲ್ಲಿಸಿವಪ್ಪ ಅಂದ್ರೆ ಇವತ್ತೇನಪ್ಪ ಚುಂಚೋಳಿಯಲ್ಲಿ ಪ್ರಿನ್ಸಿಪಲ್ ಏನಪ್ಪ ಅಂದ್ರೆ ಅಲ್ಲಿ ಔಷಧ ಶಬ್ದದಲ್ಲಿ ಅಲ್ಲಿ ನಮ್ಮ ಅಲ್ಲಿ ಸ್ಟೂಡೆಂಟ್ಗಳಿಗಾಯಿತು ಮತ್ತು ಅಲ್ಲಿ ನಮ್ಮ ಮಾಸ್ಟರ್ಗಳು ಏನಪ್ಪ ಅಂದ್ರೆ ಅಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಯಾಕಂದ್ರೆ ಒಂದು 26 ಜನವರಿ ದಿವಸ ಬಂದಾಗ ಏನಪ್ಪ ಅಂದ್ರೆ ಅಪಮಾನ ಮಾಡ್ಯಾರ, ಸಂವಿಧಾನಕ್ಕೆ ಅಪಮಾನ ಮಾಡ್ಯಾರ. ಅವ್ರ ಪ್ರಿನ್ಸಿಪಲ್ ಅವರು, ಅವ್ರ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಅವರು ಅಲ್ಲಿ ಅಪಮಾನ ಮಾಡ್ಯಾರ. ಅದಕ್ಕೆ ನಾವು ಯಾವಾಗಲೂ ಮನವಿ ಮತ್ತು ಒಂದು 15-20 ದಿವಸ ಆಯಿತು ಡಿ ಸಿ ಅವರಿಗೆ ಮನವಿ ಕೊಟ್ಟಿವಿ. ಅದೊಂದು ಯಾವುದೋ ಕ್ರಮ ತೊಗೊಂಡಿಲ್ಲ ಡಿ ಸಿ ಅವ್ರು ಭೀ. ಅದಕ್ಕೆ ನಾವು ಜಂಟಿ ನಿರ್ದೇಶಕರಿಗೆ ಮನವಿ ಸಲ್ಲಿಸಿವಿ. ಅವರು ಜಂಟಿ ನಿರ್ದೇಶಕರು ಅವರು ಒಂದು ಕ್ರಮನ ತೊಗೊಂಡು ಅವ್ರಿಗೆ ಹೋಗಿ ಸ್ಪಾಟಿಗೆ ತಾಲೂಕು ಚುಂಚೋಳಿಯಲ್ಲಿ ಹೋಗಿ ಮತ್ತು ಡಿಗ್ರಿ ಕಾಲೇಜಲ್ಲಿ ಪರಿಶೀಲನೆ ಮಾಡಿ ಅವ್ರ ಪ್ರಿನ್ಸಿಪಲ್ ಮ್ಯಾಗ ಸತ್ತ ಕ್ರಮ ತೊಗೋತೀನಿ ಅಂತ ನಾವು ಹೇಳ್ಯಾರ ಅವರು. ಅದಕ್ಕೆ ದಯವಿಟ್ಟು ನಾ ಏನಪ್ಪ ಅಂದ್ರೆ ಬರೀ ಪದೇ ಇದೇ ಆಗ್ಲಿಕ್ಕತ್ತದ. ಸಂವಿಧಾನಕ್ಕೆ ಅಪಮಾನ ಮಾಡೋದಂಗೆ ಆಗ್ತದ. ಏನು ಶಿಕ್ಷಣ ಏನು ಭಾಳ ಅಪಮಾನ ಮಾಡತ್ತಾರೆ. ಯಾಕಂದ್ರೆ ಶಿಕ್ಷಣ ಅಲ್ಲಿ ಮತ್ತು ಯಾಕಂದ್ರೆ ಅದು ಭಾಳ ತೊಂದರೆ ಆಗ್ಲತ್ತದ. ಯಾಕಂದ್ರೆ ಅಲ್ಲಿ ಒಂದು ಟೀಚರ್ಗಳು ಇರ್ಬೋದು, ಸರ್ಗಳು ಯಾರು ಇರ್ಬೋದು, ಯಾರ್ಯಾರು ಬೇಕಿದ್ದವ್ರಿಗೆ ತೆಗಿಬೋದು. ಏನು ಅದು ಜಾತಿ ವಿಭೇದ ಮಾಡತ್ತಾರ. ಒಂದು ಜಾತಿ ವಿಭೇದ ಮಾಡೋದು ಸಲಕ ಅಂದ್ರೆ ಸಂವಿಧಾನ ಬಾಬಾ ಸಾಹೇಬ್ ಏನು ಹೇಳಲ್ಲಪ್ಪ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿರ್ರಿ, ಒಗ್ಗಟ್ಟಾಗಿಸಿ ಕೆಲಸ ಮಾಡ್ರಿ ಅಂತ ಬಾಬಾ ಸಾಹೇಬ್ ಹೇಳ್ಯಾರ. ಇದು ಸಂವಿಧಾನಕ್ಕೆ ಅಪಮಾನ ಮಾಡ್ಯಾರ. ಪ್ರಿನ್ಸಿಪಲ್ ಕಟ್ಟಿಗೆ ಅವರು ಸಂತೋಷ್ ಕಟ್ಟಿಗೆ ಅಂತಲ್ಲ, ಅವ್ರಿಗೆ ಕೂಡಲೇ ಒಂದು ಸಸ್ಪೆಂಡ್ ಮಾಡ್ಬೇಕಂತ ನಾವು ಜಂಟಿ ನಿರ್ದೇಶಕರಿಗೆ ಮನವಿ ಸಲ್ಲಿಸಿವಪ್ಪ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.